ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಹುಷಾರಿಲ್ವಾ? ಚೆನ್ನಾಗಿದ್ದೀರಾ? ಸೂಪರ್. ಏನಿವೆ, ಬಹಳ ಖುಷಿ ಆಗ್ತಾ ಇದೆ. ಬರಬೇಕಾದ್ರೆ ಎಷ್ಟೊತ್ತು ಇರಬೇಕು ಅಂತ ಯೋಚನೆ ಮಾಡ್ತೀವಿ ಯಾವುದೇ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮಕ್ಕೆ ಬಂದ್ಮೇಲೆ ತುಂಬಾನೇ ಖುಷಿ ಆಯ್ತು. ಯಾಕೆಂದ್ರೆ ಇಷ್ಟು ಜನ ಇಷ್ಟು ಪ್ರೀತಿ ಕೊಟ್ಟು ಇಡೀ ಸಿನಿಮಾ ಮೇಲೆ ಇಟ್ಕೊಂಡಿರುವಂತ ಒಂದು ಪ್ರೀತಿ ಇದೆಯಲ್ಲ, ಅದಕ್ಕೆ ದೊಡ್ಡದು ಇನ್ನೊಂದಿಲ್ಲ. ಅಂಡ್ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಅಂದ್ರೆ ಏನೋ ಸುಮ್ಮನೆ ಬಂದಿದ್ದೀವಿ ಕಾರ್ಯಕ್ರಮಕ್ಕೆ ಒಂದು ಮಾತು ಹೇಳ್ಬಿಟ್ಟು ಹೋಗೋಣ ಚೆನ್ನಾಗಿದೆ ಅಂತ ಆ ಥರ ಅಲ್ಲ. ಬಹಳ ಚೆನ್ನಾಗಿದೆ, ಎಮೋಷನಲ್ ಆಗಿದೆ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ಗುಮ್ಮಿನೇನಿಯವರ ಒಂದು ಹಾಡು ತುಂಬಾ ಗುರುಗೋ ರೀತಿ ಅಂಡ್ ತುಂಬಾ ಚೆನ್ನಾಗಿದೆ. ಗುಮ್ಮಿನೇನವರೇ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಹಾಗೇನೆ ನಮ್ಮ ನಿರ್ಮಾಪಕರು, ನಾವು ಬೇಡ ಅಂದ್ರೆ ಈ ಕಾರ್ಯಕ್ರಮ ಬರಲೇಬೇಕು. ಬಿಕಾಸ್ ಯಾಕೆಂದ್ರೆ ಅಯೋಗ್ಯಟು ಮಾಡ್ತಾ ಇದ್ದೀನಲ್ಲ, ನಾಳೆ ಬಜೆಟ್ ಕಡಿಮೆ ಮಾಡೋದು ನಾನೇನು ಮಾಡಲೇ ಬಂದೆ. ಅದಕ್ಕೆ ಬಿಸಿಲ ಕುತ್ಕೊಳ್ಳೇಬೇಕು, ಬರಲೇಬೇಕು, ಕರ್ತವ್ಯ ಅದು. ಅದ್ರ ಜೊತೆಗೆ ಏನಂತಂದ್ರೆ ಈ ತುಂಬಾ ಪ್ಯಾಷನೇಟ್ ಆದ ಆಕ್ಟರ್ಗಳಿದಾರಲ್ಲ ಇಬ್ಬರು, ಅವರಿಬ್ಬರು ತುಂಬಾ ಶ್ರಮಜೀವಿಗಳು. ತುಂಬಾ ವರ್ಷ ಸಸ್ಟೈನ್ ಮಾಡಿ ತಾವೇನೋ ಮಾಡಬೇಕು, ಇಂಡಸ್ಟ್ರಿನಲ್ಲಿ ಗೆಲ್ಲೇಬೇಕು ಅಂತ ನಿಂತ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಕಷ್ಟ. ತುಂಬಾ ಸಲ ಕಾಲ್ ಸೋದ ತಕ್ಷಣ ಹೊಡ್ಬಿಡ್ತಾರೆ ಎಲ್ಲರೂ ಕಾಲ್ ಕಿತ್ಕೊಂಡು ಸಾಕ್ಬಿಡಪ್ಪ ಅಂತ. ಬಟ್ 100% ಆಲ್ರೆಡಿ ನೀವು ಜನರ ಮನಸ್ಸಲ್ಲಿ ಜಾಗ ಗಳಿಸಿದ್ದೀರಾ. ಅವ್ರು ಒಳ್ಳೆ ಸಿನಿಮಾ ಒಂದು ಕೊಡ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಆ ಸಮಯ ಇದಾಗಿದೆ ಅಂತ ನಾನು ಅನ್ಕೋತೀನಿ. ಇಬ್ಬರಿಗೂ ಆ ಸಕ್ಸಸ್ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಪ್ರಮೋದ್ ಮತ್ತೆ ಪೃಥ್ವಿಗೆ. ಪೃಥ್ವಿ ಅಫ್ಕೋರ್ಸ್ ನನ್ನ ತಮ್ಮ. ನಾನು ಈಗ 1000 ಜನ ನಿಲ್ಸ್ಬಿಟ್ಟು ಮಧ್ಯೆ ಪೃಥ್ವಿ ನಿಲ್ಸಿದ್ರೆ ಅವ್ನು ನೀಟಾಗಿ ಎದ್ದು ಕಾಣಿಸ್ತಾನೆ. ಯಾಕೆಂದ್ರೆ ಅವ್ನ ಹಾರ್ಟ್ ಅಷ್ಟೊಂದು ಕ್ಲೀನ್ ಆಗಿದೆ. ಅವ್ನು ಯಾರು ಕೆಟ್ಟ ಬಯಸ ನಾನು ನೋಡೇ ಇಲ್ಲ ಲೈಫಲ್ಲಿ. ಎಷ್ಟು ಸಲ ಮಾತಾಡಿದ್ದೀನಿ ಅವ್ನ ಜೊತೆ, ಅಷ್ಟೊಂದು ಕಾನ್ವರ್ಸೇಷನ್ ಮಾಡಿದ್ದೀನಿ ಅಂತಂದ್ರೆ ಅಷ್ಟು ಒಳ್ಳೆ ಹುಡುಗ. ಅಷ್ಟೊಂದು ಒಳ್ಳೆಯದಾಗಿರ್ಬೇಡ, ಒಂಚೂರು ಕೆಟ್ಟವನಾಗಬೇಕು ಅವಾಗ. ಅಷ್ಟು ಒಳ್ಳೆತನ ಇದೆ ಅವನಿಗೆ. ಅಂಡ್ ಅಫ್ಕೋರ್ಸ್ ರೇಚಲ್ ಡೇವಿಡ್ ಅವರು ಮತ್ತೆ ಅಶ್ವತಿ ಇಬ್ರು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಪಕ್ಕದಲ್ಲಿ ಹೆಣ್ಮಕ್ಳಿಲ್ಲ ಅಂದ್ರೆ ಯಾವ ಸಿನಿಮಾಗೂ ವ್ಯಾಲ್ಯೂ ಬರಲ್ಲ. ಯಾವಾಗ ನಮ್ಮ ಪಕ್ಕದಲ್ಲಿ ಹೆಣ್ಮಕ್ಳು ಇರ್ಬೇಕು. ಇದರಲ್ಲಿ ಒಂದು ಮಾತಿದೆ ನಮ್ದು, ಯಾವುದೋ ಡ್ರಾಮಾ ಸಿನಿಮಾದಲ್ಲಿ, ಪಕ್ಕದಲ್ಲಿ ಪಕ್ಕದಲ್ಲಿ ಏನ್ ಬೇಕಾದಾಗಲಿ ಕನ್ನಡ ಅಂಬರೀಷ್ ಹೇಳ್ತೀವಿ ಒಂದು ಮಾತು, ಬೇಕಾದಾಗಲಿ ಕನ್ನಡ ಪಕ್ಕದಲ್ಲಿ ಹೆಣ್ಮಕ್ಳು ಇರ್ಬೇಕು ಅಷ್ಟೇ ಅಂತ. ಹಂಗೆ ಪಕ್ಕದಲ್ಲಿ ಇರ್ಬೇಕು. ಹಂಗೆ ಮುದ್ದಾದ ಎಲ್ಲ ಹುಡುಗಿಯರು ಬಂದಿದ್ದಾರೆ, ಪಾವನ ಅಂಡ್ ಎಲ್ಲ ಹುಡುಗಿಯರಿಗೂ. ಅಂಡ್ ಅನುಷಾ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಒಳ್ಳೆ ಸೀರೆ ಹಾಕೊಂಡು ಎಲ್ಲರೂ. ಅಂಡ್ ತ್ರಿವಿಕ್ರಮ್ ಬಿಗ್ ಬಾಸ್ ಮುಗಿಸ್ಕೊಂಡು ಈಗ ತರ ಫ್ರೆಶ್ ಆಗಿ ಬಂದವರು, ಫ್ರೆಶ್ ಮಾಲು ಚೆನ್ನಾಗಿ ಓಡಾಡುತ್ತೆ, ಈಗ ಒಳ್ಳೆ ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ. ಹಾಗಾಗಿ ಎಲ್ಲ ಇರೋದ್ರಿಂದ ಕಾರ್ಯಕ್ರಮ ಒಂದು ಕಡೆ ಬಂತು. ಇಲ್ಲಿ ಕೇಳ್ಬೇಕಾ, ಮುನೇಗೌಡ ನೋಡಿ ಅನುಷ ಪಕ್ಕದಲ್ಲೇ ಕೂತವ್ರೆ. ನನ್ನ ಕಡೆ ಬನ್ನಿ ಸರ್ ಅಂತಂದೆ. ನಾ ಬರಲ್ಲ ಸರ್, ಅಲ್ಲಿ ಕೂತ್ಕೊಂಡೆ ಅನ್ನೋದು. ಆಯ್ತು ಸರ್ ಬಿಡಿ, ನಾವೆಲ್ಲ ಅಳಬರಾಗ್ಬಿಟ್ಟು ಇನ್ನೂ ಶೂಟಿಂಗೇ ಮುಗಿದಿಲ್ಲ, ಆಗ ನಾವು ಅಳಬರ್ ಮಾಡಾಕ್ಬಿಟ್ಟು ಸರ್ ಅಂತ ಆಯ್ತು. ಹೀಗಾಗಿ ಕೊನೆಯದಾಗಿ ಚೇತು, ಮಂಜು ಅಂಡ್ ಮಾಸ್ತಿ ಎಲ್ಲರೂ ಬಂದಿದ್ರು ಅದೇ ಒಂದು ಕಡೆ ಕಾರ್ಯಕ್ರಮಕ್ಕೆ. ಒಳ್ಳೇದಾಗ್ಲಿ, ಸಿನಿಮಾ ಸೂಪರ್ ಹಿಟ್ ಆಗ್ಲಿ. ಅಂಡ್ ಆಗ್ಲೇ ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೀರೋಯಿನ್ಗಳ ಅವಶ್ಯಕತೆ ಸಿಕ್ಕಾಬಿಟ್ಟೆ ಇದೆ. ಸಿನಿಮಾಗಳು ಗೆಲ್ಲಿ, ತುಂಬಾ ಜನ ಹೀರೋಗಳು ಬರಲಿ ಅಂಡ್ 10 ಜನ ತುಂಬಿ ತುಳುಕ್ಲಿ, ನಮ್ಮ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳಗ್ಲಿ ಅಂತ ಹಾರೈಸ್ತೀನಿ. ಒಳ್ಳೇದಾಗ್ಲಿ. ಅಂಡ್ ಗೆಳೆಯ ಕೃಷ್ಣ, ನಾನು ಅವರಿಬ್ರು ತುಂಬಾ ವರ್ಷಗಳಿಂದ ಒಟ್ಟಿಗೆ ಮಾತುಕತೆ ಜರ್ನಿ ಇಬ್ರು ಮಾಡ್ತಾನೆ ಇದ್ದೀವಿ. ಅಂಡ್ ಬ್ಯೂಟಿಫುಲ್ ಆಗಿ ಈಗ ಫಾದರ್ ಆಗಿದ್ದಾರೆ. ಏನೋ ಸಿನಿಮಾ ಅಲ್ಲ, ಫಾದರ್ ಸಿನಿಮಾ ಅಲ್ಲ, ಮಗುವಾಗಿದೆ, ಹೆಣ್ಮಗು. ಒಳ್ಳೇದಾಗಲಿ ಅವಳಿಗೂ ಅಂತ ಹಾರೈಸ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಭುವನಂ ಗಗನಂ ಹಿಟ್ ಆಗಲಿ. ನಿರ್ದೇಶಕರೇ ಗಿರೀಶ್ ಅವರೇ, ತುಂಬಾ ಚೆನ್ನಾಗಿದೆ ಟ್ರೈಲರ್. ನಿಮ್ಗೆ ಒಳ್ಳೇದಾಗಲಿ, ಸಿನಿಮಾ ದೊಡ್ಡ ಸಕ್ಸಸ್ ಕೊಡ್ಲಿ ನಮ್ಮ ಮುನೇಗೌಡರಿಗೆ ಅಂತ ಹಾರೈಸ್ತೀನಿ. ಎಲ್ರಿಗೂ ಸಿಗ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು.